ದೇವರು ಈ ಮಂಚ ಅಂತೂ ಈ ಹಳ್ಳಿಯ ಸ್ಕಾಲರು. ಇವ್ರಿಗೆ ಕಣ್ಣು ಕಾಣಿಸಿಲ್ಲ ಅಂತಂದ್ರೇನು, ಇಡೀ ಆ ಪವಿತ್ರವಾದಂತಹ ಕುರಾನ್ ಪುಸ್ತಕನ ಪೂರ್ತಿ ಮೆಮೊರೈಸ್ ಮಾಡ್ಕೊಂಡ್ಬಿಟ್ಟವ್ರೆ. ಕುರಾನಲ್ಲಿರೋ ಅಂಥ ಯಾವುದೇ ಪೇಜಲ್ಲಿರೋ ಅಂಥ ಯಾವುದೇ ಮಾಹಿತಿ ಕೇಳಿದ್ರು ಇವ್ರು ಹಾಗೆ ಹೇಳ್ಬಿಡ್ತಾರೆ. ಈ ಸಹಾರಾ ಮರುಭೂಮಿಯ ಮಧ್ಯ ಓರ್ವ ದಿವ್ಯಾಂಗರಿಗೆ ಅವರ ಸೆನ್ಸಿಂದನೇ ಭೂಮಿಯ ಒಳಗೆ ಎಷ್ಟು ಅಡಿ ಆಳದಲ್ಲಿ ನೀರು ಸಿಗುತ್ತೆ ಅಂತ ಕಂಡುಹಿಡಿಯೋ ವರದಾನ ಪ್ರಾಪ್ತಿಯಾಗಿತ್ತು. ಅವರು ಕಂಡು ಹಿಡಿದಿರೋ ಬಾವಿ ಹತ್ರನೇ ಕರ್ಕೊಂಡು ಹೋಗ್ತಾವ್ರೆ. ನಮ್ಮ ತಂದೆ ಸಹ ದಿವ್ಯಾಂಗರಾಗಿದ್ರು. ಈ ಬಾವಿಯನ್ನ ಅವ್ರಿಗಿದ್ದ ಶಕ್ತಿಯಿಂದ ಕಂಡು ಹಿಡಿದ್ರು. ಗುರು, ಏನು ಆಶ್ಚರ್ಯ ಗುರು, ಇಲ್ಲಿ ಬಂದು ನಾನು ಈ ಥರ ಸ್ಟೋರಿ ನಾನು ಎಲ್ಲೂ ಕೇಳೇ ಇರಲಿಲ್ಲ. ಇವರೇ ನನ್ನ ತಂದೆ. ಮರುಭೂಮಿಯ ಮಧ್ಯೆ ಇರೋ ಈ ಪುಟ್ಟ ಹಳ್ಳಿಯ ಜನಗಳಿಗೆ ಏನ್ ಸಿಕ್ಕಿದ್ರೆ ಖುಷಿ ಆಗ್ತಾರೆ ಅಂತ ಇವರ ಬಾಯಿಂದನೇ ಕೇಳೋಣ. ನನಗೀಗ 42 ವರ್ಷ. ನನ್ನ ಮಕ್ಕಳು ಆರೋಗ್ಯವಾಗಿದ್ದಾರೆ. ಇಡೀ ದಿನ ನನ್ನ ತಾಯಿ, ಹೆಂಡತಿ ಹಾಗೂ ಮಕ್ಕಳ ಜೊತೆ ಕಳಿತೀನಿ. ಪ್ರತಿದಿನ ಸ್ವರ್ಗದಲ್ಲಿರೋ ಅಷ್ಟೇ ಖುಷಿ ಆಗುತ್ತೆ ನನಗೆ. ಬ್ರದರ್, ಕ್ಯಾನ್ ಯು ಆಸ್ಕ್ ದೆಮ್ ಬೀಯಿಂಗ್ ಎ ವುಮೆನ್ ಹೌ ದೇ ಆರ್ ಫೀಲಿಂಗ್ ಹಿಯರ್? ಎಲ್ಲ ಕೊಟ್ಟೆ ಜೀವನದಿಂದ ನಾವು ತುಂಬಾ ಸಂತೋಷವಾಗಿದ್ದೀವಿ. ನಮ್ಮ ಹಳ್ಳಿ ಯಾವುದೇ ಸ್ವರ್ಗಕ್ಕೂ ಕಮ್ಮಿ ಇಲ್ಲ. ದೇವರು ಈ ಮಂಚ ಅಂತೂ ಈ ಹಳ್ಳಿಯ ಸ್ಕಾಲರು. ಇವ್ರಿಗೆ ಕಣ್ಣು ಕಾಣಿಸಿಲ್ಲ ಅಂತಂದ್ರೇನು, ಇಡೀ ಆ ಪವಿತ್ರವಾದಂತಹ ಕುರಾನ್ ಪುಸ್ತಕನ ಪೂರ್ತಿ ಮೆಮೊರೈಸ್ ಮಾಡ್ಕೊಂಡ್ಬಿಟ್ಟವ್ರೆ. ಕುರಾನಲ್ಲಿರೋ ಅಂಥ ಯಾವುದೇ ಪೇಜಲ್ಲಿರೋ ಅಂಥ ಯಾವುದೇ ಮಾಹಿತಿ ಕೇಳಿದ್ರು ಇವ್ರು ಹಾಗೆ ಹೇಳ್ಬಿಡ್ತಾರೆ. ಅಷ್ಟೇ ಅಲ್ಲ, ಈ ಹಳ್ಳಿಗೆ ಇವರೇ ಇಮಾಮ್ ಸಾಬು. ಇಲ್ಲಿನ ಮಕ್ಕಳಿಗೆ ಇವರು ಕುರಾನ್ ಪಾಠನ ಹೇಳ್ಕೊಡ್ತಾರೆ. ಇಲ್ಲಿ ಬರುವಂಥ ಮಕ್ಕಳು ಈ ಸ್ಲೇಟಲ್ಲಿ ಬರೀತಾರೆ ನೋಡಿ. ದೇವರು ಇಲ್ಲಿ ಬಂದು ನೋಡಾದ್ಮೇಲೆ ನನಗೆ ಗೊತ್ತಾಗ್ತಾ ಇದೆ, ಇವರ ಲೈಫು ನಿಮ್ಮ ಥರನೇ ನಾರ್ಮಲ್ ಆಗಿದೆ. ವಾಟ್ಸಪ್ ಯೂಸ್ ಮಾಡ್ತಾರೆ ನೋಡ್ರಿ ಪ್ರೆಸಿಡೆಂಟು. ದೇವರು, ನೀವು ಮೊಸರನ್ನ ಕಡಿದ್ಬಿಟ್ಟು ಬೆಣ್ಣೆ ತೆಗಿತೀರಲ್ಲ ಅದರಲ್ಲಿ, ಹಂಗೇನೆ ಈ ಜನಗಳು ಮೊಸರನ್ನ ಇದ್ರಲ್ಲಿ ಕಡಿತಾರೆ. ಮೇಕೆಯ ಚರ್ಮ ಇದು. ಇದರದ್ದು ಎಂಟ್ರೆನ್ಸ್ ಇಲ್ಲಿದೆ ನೋಡಿ. ದೇವರ, ಈ ಜನಗಳ ಹತ್ರ ಏನೇನಿಲ್ಲ ಹೇಳಿ, ಇಲ್ಲಿ ಪ್ರತಿಯೊಂದು ವಸ್ತುನೂ ಇದೆ. ಈಗ ಪ್ರೀತಿಯಿಂದ ಮಾಡಿರೋ ಮಜ್ಗೆನ ಕುಡಿತಾವ್ರೆ. ಹೌ ಇಸ್ ದ ಮಜ್ಗೆ?